ಅಣ್ಣ ನಮ್ಮದೇ ಅಂಗಡಿ ಡೈಲಿ ಬರ್ತಾ ಇರ್ರಿ. ಪ್ರತಿಮಾ ಮೇಡಮ್ದು ಸೀರಿಯಲ್ ಬರ್ತಾ ಇದೆ ಟಿವಿಲಿ, ನಮ್ಮ ಮನೇಲಿ ನೋಡ್ತಾ ಇದ್ದಾರೆ. ಏನಂತೀರಾ ಗಾಯ್ಸ್? ಸರ್ OTP ಹೇಳಿ. ನಾನು ಅನ್ಕೊಂಡೇ ಇರಲಿಲ್ಲ ನಾನು ಇಷ್ಟು ದೊಡ್ಡ ಸೆಲೆಬ್ರಿಟಿನ ಮೀಟ್ ಮಾಡ್ತೀನಿ ಅಂತ. ನನ್ನ ಅವಮಾನ ಮಾಡ್ತಾ ಇದ್ದಾರೆ. ಚಾಕ್ಲೇಟ್ ಎಲ್ಲ ಇಲ್ಲ ಅಂದ್ರೆ ಟ್ಯೂಷನ್ ಹೋಗಿ ಬರೋರ ಹತ್ರ ಎಲ್ಲ ಹೊಡೆದು ಸ್ವಲ್ಪ ಜಾಮೆಟ್ರಿ ಬಾಕ್ಸು, ಪೆನ್ಸಿಲ್ ರೋಲ್ ಕಾಲ್ ಮಾಡ್ತಾ ಇದ್ದಾರೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ಮರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ದಿಲೀಪ್ ಮತ್ತು ಕ್ಲೆಮೆಂಟ್ ತುಂಬ ದಿನದಿಂದ ಕರೀತಾ ಇದ್ರು ಎಲ್ಲಾದರೂ ಆಚೆ ಹೋಗೋಣ ಅಂತ. ಸೊ ಅದಕ್ಕೆ ಇವತ್ತು BTM ಅಲ್ಲಿರೋ ಆಲಿವ್ ಫುಡ್ ಸ್ಟ್ರೀಟ್ ಅಂತ ಏನೋ ಒಂದಿದೆ, ಕೆಫೆ ಇದೆ ಚಿಕ್ಕದು, ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನಾವು ಒಂದ್ಸತಿ ಟ್ರೈ ಮಾಡಿದ್ದು, ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಈ ಬರ್ಗರ್ಸ್ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಅಲ್ಲಿಗೆ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗ ಆಟೋ ಬುಕ್ ಮಾಡ್ಕೊಂಡು ಅಲ್ಲಿಗೆ ಹೋಗಬೇಕು, ಯಾಕೆಂದರೆ ನಂಗೆ ಗಾಡಿ ಓಡ್ಸೋಕ್ಕೂ ಆಗಲ್ಲ. ಓಡ್ಸೋಕ್ಕಾದ್ರೂ ಮಳೆ ಬೇರೆ ಬರುತ್ತೆ, ಅದಕ್ಕೆ ಆಟೋ ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತಲ್ವಾ, ನಂಗೆ ಆಟೋ ಅಂದರೆ ತುಂಬ ಇಷ್ಟ. ಸೊ ಬನ್ನಿ ಹೋಗೋಣ, ಅಲ್ಲೇ ಹೋಗ್ಬಿಟ್ಟು ಎಲ್ಲರೂ ಮೀಟ್ ಮಾಡಿಸ್ತೀನಿ. ದಿಲೀಪ್ ಕ್ಲೆಮೆಂಟ್ ಬರ್ತಾ ಇದ್ದಾರೆ, ಇನ್ನೂ ಯಾರು ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಹೋಗಿ ನೋಡೋಣ ಯಾರ್ಯಾರು ಬರ್ತಾರೆ, ಎಲ್ಲರೂ ಮಾತಾಡ್ಸೋಣ, ಮಜಾ ಮಾಡೋಣ. ಲೆಟ್ಸ್ ಗೋ. ಆಟೋ ಬುಕ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಏನೋ ಅಂದರು, ನಾನು ಹೊರಟಿರೋದು ನೋಡಿ ಇಷ್ಟೊತ್ತಿಗೆ. ಎಷ್ಟು ಗೊತ್ತಾ ಟೈಮು? 8 ಗಂಟೆ ರಾತ್ರಿ ಹೊರಟಿರೋದು ನೋಡಿ. ಏನೋ ಅಂದರು. ಏನಂದಮ್ಮ ನಾನು ಹೊರಟಿದ್ದು ನೋಡಿ? ಏನಂತೆ ನಾನು ಹೊರಟಿದ್ದು ನೋಡಿ? ಏನಂದ ಹೇಳು? ಏನೋ ಅಂದಲ್ಲ ಅವಾಗಲೇ, ಹೇಳು. ಹೇಳಮ್ಮ. ಶುಭಮ್ ರೂಮ್ಗೆ ಹೋಗಿ ಸುಳ್ಳು ಹೇಳ್ಬಿಟ್ಟು ಹೋಗ್ತೀನಿ ಅಂತ. ಹೇಳು ಏನಂದೆ ಅಂತ. ಇದು ದಿಲೀಪ್ ಮನೆಗೆ ಹೋಗ್ತೀನಿ ಎಂದು, ಆಮೇಲೆ ಅಲ್ಲಿ ಚರಣ್ ಕರ್ದ ಅಂತ ಹೇಳಿ, ಆಮೇಲೆ ಶುಭಮ್ ಕರ್ದ ಅಂತ ಹೇಳಿ, ರಾತ್ರಿ ಮತ್ತೆ ಬರಕ್ಕಾಗ್ಲಿಲ್ಲ ಕಣಮ್ಮ ಅಂತ ಸುಳ್ಳು ಹೇಳ್ತೀನಿ. ನಿಮ್ಗೆ ಗೊತ್ತಾಗಲ್ವಾ ನಿಮಗೆ? ಇಲ್ಲ ನಿಜವಾಗ್ಲು ಆಗ ನೋಡ್ತಾಳ ನೋಡಿ, ಅಲ್ಲೇ ಹೋಗ್ತಾ ಇರೋದು ನಾನು. ನೋಡಿ ಗೈಸ್, ನಮ್ಮ ಅಮ್ಮಂಗೆ ನನ್ನ ಮೇಲೆ ಎಷ್ಟು ಡೌಟ್ ಅಂತ. ನನ್ನ ತಂಗಿ ನೋಡಿ ಟಿವಿ ನೋಡ್ತಾ ಇದ್ದಾಳೆ, ತೋರಿಸ್ತಾನೆ ಇಲ್ಲ ನೋಡಿ, ಹಂಗೆ ತಿರುಗ್ತಾ. ಪ್ರತಿಮಾ ಮೇಡಮ್ದು ಸೀರಿಯಲ್ ಬರ್ತಾ ಇದೆ ಟಿವಿಲಿ, ನಮ್ಮ ಮನೇಲಿ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಅಲ್ಲಿಗೆ ಹೋಗ್ತಾ ಇರೋದು ಕಣಮ್ಮ. ನಾನು ಸುಳ್ಳು ಹೇಳಿ ಹೋಗ್ತೀನಿ, ಶುಭಮ್ ರೂಮ್ಗೆ ಹೋಗ್ಬಿಟ್ಟು ನೈಟ್ ಬರಲ್ಲ ಅಂತ ಇವರು. ಇಲ್ಲ ನಿಜವಾಗ್ಲೂ ನಾನು ಅಲ್ಲಿಗೆ ಹೋಗ್ತಾ ಇರೋದು. ಕ್ಲೆಮೆಂಟ್, ದಿಲೀಪ್ ಮತ್ತೆ. ಸರಿ ಆಯ್ತು. ಓಕೆ ಗೈಸ್, ಆಟೋ ಬರ್ತಾ ಇದೆ. ಇನ್ನೊಂದು 1 ಮಿನಿಟ್ ಬರ್ತಾ ಇದೆ, ಹೊರಡೋಣ ನಡೀರಿ. ಗೈಸ್, ಆಟೋಲ್ಲಿ ಹೋಗ್ಬೇಕಾದ್ರೆ ಮ್ಯೂಸಿಕ್ ಕೇಳ್ಕೊಂಡು ಹೋದ್ರೆ ಒಳ್ಳೆ ಮಜಾ ಅನ್ಬೋದು. ನಾನು ಯಾವಾಗಲೂ ಅಷ್ಟೇ ಇಯರ್ಫೋನ್ ಕ್ಯಾರಿ ಮಾಡ್ತೀನಿ. ಆಟೋಲ್ಲಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಸೌಂಡು ಹಿಂಸೆ ಆಗುತ್ತಲ್ವ, ಅದಕ್ಕೆ ಮ್ಯೂಸಿಕ್ ಕೇಳ್ಕೊಂಡು ಒಳ್ಳೆ ಅದೇ ಹಳೇ ಸಾಕು ಥರ ಸಾಂಗ್ಸ್ ಕೇಳ್ಕೊಂಡು. ಮತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ನಾನು ಇನ್ನೂ ಇಲ್ಲೇ ಇದ್ದೀನಿ. ಪಾಪ ಅವ್ರು ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. 8:30 ಬರೋಕ್ಕೆ ಹೇಳಿದ್ರು, ಅವ್ರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ನಾನು ಲೇಟಾಗಿ ಹೋಗ್ತಾ ಇದ್ದೀನಿ. ಎಲ್ಲೋದ್ರೂ ಈ ಥರ ಆಗ್ಬಿಡುತ್ತೆ. ನಾನು ಬೇಗ ಹೊರಟ್ಬಿಡ್ತೀನಿ, ಬಟ್ ಹೋಗೋದು ಲೇಟ್ ಆಗುತ್ತೆ. ಬನ್ನಿ ಹೋಗೋಣ, ಏನಾಗುತ್ತೆ, ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನೋಡೋಣ. ಗೈಸ್, ಇವಾಗ ಬಂದ್ಬಿಟ್ಟು ರೀಚ್ ಆದೆ. ಪಾಪ ನಾನು ಬರೋವರೆಗೂ ಆಚೆ ಓಡಾಡ್ಕೊಂಡಿದ್ದಾರಂತೆ ದಿಲೀಪ್ ಮತ್ತು ಕ್ಲೆಮೆಂಟ್. ಪಾಪ ನಾನು ಬರೋದು ಲೇಟ್ ಆಗೋಯ್ತು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಗೈಸ್. ಏನು ಮಾಡಲಿ ಹೇಳಿ, ನಾನು ಗಾಡೀಲಿ ಬಂದಿದ್ದೆ, ಹೆಂಗೋ ಈ ಕಡೆಯಿಂದ ಬಂದ್ಬಿಡ್ತಾ ಇದ್ದೆ. ಇಲ್ಲಿದಾರ ಗೊತ್ತಿಲ್ಲ, ಪಾಪ ಎಲ್ಲೋ ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಬನ್ನಿ, ಅವ್ರು ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸಾರಿ ಗಾಯ್ಸ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಅನ್ಕೊಳ್ಳಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಅದಕ್ಕೆ ಲೇಟ್ ಆಗೋಯ್ತು. ತುಂಬ ಹೊತ್ತು ವೆಯ್ಟ್ ಮಾಡಿಸ್ಬಿಟ್ನಾ ದೇವರೇ. ಏನಲ್ಲೇ ನಾವು ಬಂದಿದ ತಕ್ಷಣ ಸೀಟ್ ಸಿಕ್ಬಿಡ್ದು. ಇಲ್ಲಿ ಸಾಮಾನ್ಯವಾಗಿ ಸೀಟ್ ಸಿಕ್ಕಲ್ಲ, ಸಿಕ್ಕಾಪಟ್ಟೆ ಜನ ಬರ್ತಾ ಇರ್ತಾರೆ. ನೀನು ಕ್ಲೆಮೆಂಟ್, ಛೇ ನಾನು ಯಾರೋ ಇವ್ರು ಬಂದ್ರೆ ಬನ್ನಿ ಹಾಂ. ಏನ್ ತಿನ್ನೋಣ? ಇಲ್ಲಿ ಒಂದು ಮಶ್ರೂಮ್ ಒಂದು ಸಕಲಾಗಿರುತ್ತೆ. ಮಶ್ರೂಮಾ? ಬರೀ ವೆಜ್ ಅಲ್ವಾ ಇಲ್ಲಿ? ಬರೀ ವೆಜ್. ಒಂದ್ಸತಿ ಅವಾಗ ಬಂದಿದೆ, ಏನು ಸಿಗುತ್ತೆ ಅಂತ ಮರ್ತೋಗ್ಬಿಟ್ಟಿದ್ದೀನಿ ಕ್ಲೆಮೆಂಟ್ ಇವಾಗ. ನನಗೆ ಮಶ್ರೂಮ್ದು ಇದು ಇಷ್ಟ, ಪರೋಟ ಅಂತ ಏನೋ ಇದೆ, ಮಶ್ರೂಮ್ ಗ್ರಿಲ್. ಬರೀ ವೆಜ್ಜಾ ಇಲ್ಲಿ? ನಾನ್ ವೆಜ್. ಹಾಂ, ಇದು ಮಶ್ರೂಮ್ ಗ್ರಿಲ್ ಅಂತ ಇದೆ, ಸಕ್ಕತ್ತಾಗಿರುತ್ತೆ. ಅದೊಂದು ಮತ್ತೆ ಇದು ಕೂಡ ಚೆನ್ನಾಗಿರುತ್ತೆ. ಏನಿದು ಕಲ್ಲ? ದಿಸ್ ಇಸ್ ಕಾಲ್ಡ್ ಆಸ್ ಪೈರೈಟ್ ಸ್ಟೋನ್. ಪೈರೇಟ್ ಸ್ಟೋನಾ? ಪೈರೈಟ್ ಸ್ಟೋನ್ ಇದು ಒರಿಜಿನಲ್ ದಿಲೀಪ್? ಒರಿಜಿನಲ್. ಏನಕ್ಕಿದು? ಇದು ಟು ಗೆಟ್ ಗುಡ್ ಲಕ್, ಗುಡ್ ವೆಲ್ತ್. ಆಮೇಲೆ ನನಗೊಂದು ಕೊಡ್ಸು ಹಂಗಾದ್ರೆ. ಪಕ್ಕ ನೆಕ್ಸ್ಟ್ ವೀಕ್ ಗಿಫ್ಟ್ ಮಾಡ್ತೀನಿ. ಓಕೆ. ಇದೇನಂದ್ರೆ ನಾವೇ ತಗೊಳಕ್ಕಿಂತ ಗಿಫ್ಟ್ ಆಗಿ ಬಂದ್ರೆ ತುಂಬಾ ಒಳ್ಳೇದು. ಸರಿ, ಯಾವುದು? ಓಕೆ ನೋಡಿ. ಬಲೆ ಬಲೆ ಪನ್ನೀರ್ ಕೂಡ ಬಲ್ಲೆ 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 ಬಲೆ ಬಲೆ ಪನ್ನೀರ್. ಓಕೆ,
ಅಲ್ಲ ಕ್ಲೆಮೆನ್, ಯಾವ ಖುಷಿಗೆ ಟ್ರೀಟು? ಫಸ್ಟ್ ಆಫ್ ಆಲ್ ನನ್ಗೆ ಗೊತ್ತೇ ಇಲ್ಲ. ಬರ್ಡೇ ಟ್ರೀಟಾ? ಕಾಸು ಜಾಸ್ತಿ ಗಾಡಿ ತಗೊಂಡಲ್ಲ ಅದಕ್ಕ? ಕರೆಕ್ಟ್. ಏನಿಲ್ಲ, ಕಾಸು ಜಾಸ್ತಿ ಆಗಿದೆ. ಕಾರ್ ಚೆನ್ನಾಗೆಲ್ಲ ಏನಿಲ್ಲ. ಗಾಡಿ ತಗೊಂಡಿದ್ದಕ್ಕೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಗಾಡಿ ತಗೊಂಡೆ. ಎಸ್ ಗೈಸ್, ಒಂದು ಸತ್ಯ ಆಚೆ ಬಂದಿದೆ ಇವಾಗ. ಕ್ಲೆಮೆನ್ ಹೇಳಿರೋ ದಿಲೀಪ್ ರೌಡಿ ಅಂತ ಇವಾಗ. ಇಲ್ಲ ಇವಾಗಲ್ಲ, ಅವಾಗ ತಲೆ ಏನ್ ಮಾಡ್ತಾ ಇದ್ದೆ ದಿಲೀಪ್? ಸ್ಕೂಲಲ್ಲಿ ಚಿಕ್ಕ ಮಕ್ಕಳ ಹತ್ರ ಅವ್ರ ಹತ್ರ ಇರೋ ಚಾಕ್ಲೇಟ್ಸ್ ಹಾ. ಅವಮಾನ ಮಾಡ್ತಾ ಇದ್ದ. ಚಾಕ್ಲೇಟ್ ಎಲ್ಲ ಇಲ್ಲ, ಅಂದ್ರೆ ಟ್ಯೂಷನ್ ಹೋಗಿ ಬರೋರ ಹತ್ರ ಎಲ್ಲ ಹೊಡೆದು ಸ್ವಲ್ಪ ಜಾಮೆಟ್ರಿ ಬಾಕ್ಸು, ಇಲ್ಲ ಇಲ್ಲ ಪೆನ್ಸಿಲ್, ರೋಲ್ ಕಾಲ್ ಮಾಡ್ತಾ ಇದ್ದ. ರೋಲ್ ಕಾಲ್ ಅವಾಗ್ಲೇ ಜಪ್ಟಿ ಹೊಡಿಯೋದೆಲ್ಲ. ಅವಾಗ ಆಯ್ತಾರ. ನಾನು ಆ ಥರ ಎಲ್ಲ ಮಾಡಿಲ್ಲಪ್ಪ. ಮಾಡಿ ಹಿಂದೆ ಫುಲ್ ಬ್ರೇಡ್ ಮಾಡಿ ಪೋನಿಟೇಲ್ ಎಲ್ಲ ಹೌದಾ? ಹಂಗಿತ್ತು ನನ್ನ ಹೇರ್ ಸ್ಟೈಲ್. ನನ್ನ ಕಲರ್ ಎಲ್ಲ ಮಾಡ್ತೀವಿ. ಇಲ್ಲಿಂದ ಇಷ್ಟುದ್ದ ಪಂಕ್ ಇತ್ತು, ಅದು ಬಿಟ್ಟಿದ್ದು ತುಂಬಾ ಕಷ್ಟಪಟ್ಟು ಅದು ಕಲರ್ ಎಲ್ಲ ಮಾಡಿಸಿದೆ. ನಮ್ಮ ಪಿ ಟಿ ಸಾರು ಹಿಂದೆ ಹಿಡಿದ್ಬಿಟ್ಟು ಹಾಗೆ ಕಟ್ ಮಾಡ್ಬಿಟ್ಟು ಫುಲ್ ಹಳ್ಳು ಹೋಗ್ಬೇಕು ಅನ್ಕೊಂಡು. ನಾನು ಆ ಥರ ಎಲ್ಲ ಯಾವತ್ತೂ ಚಿಕ್ಕ ವಯಸ್ಸಲ್ಲಿ ಕೂದಲು ಬಿಟ್ಟಿಲ್ಲ. ಬೆಳೀತಾ ಬೆಳೀತಾ ವಿಚಿತ್ರ ಆಗ್ಬಿಟ್ಟೆ ಸ್ವಲ್ಪ. ಎಲ್ಲ ಇತ್ತು. ಆದರೂ ರೌಡಿನೇ, ನಾನು ರೌಡಿನ ಅಂತ್ಯ. ಅದು ಇವಾಗ ಶಾರ್ಟ್ ಮೂವಿಲಿ ಫುಲ್ ಖಡಕ್ ರೌಡಿ ಆಗಿರೋದು. ಶಾರ್ಟ್ ನನಗೂ ಸಕ್ಕತ್ ಇಷ್ಟ ಆಯಿತು. ಸ್ಟೋರಿ ಚೆನ್ನಾಗಿದೆ. ಮೇ ಬಿ ನನ್ನ ಕ್ಯಾರೆಕ್ಟರ್ ಇನ್ನೊಂದು ಸ್ವಲ್ಪ ನಾನು ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು. ಕೊಕ್ಕಿ ಕುಮಾರ್ ಥರ ಕಾಣಿಸ್ತಾ ಇದೆ. ನೋಡಿ ಅದು ಸಕ್ಕತ್ತಾಗಿರುತ್ತೆ. ನೋಡಿ ನೋಡಿ guys, ನೋಡಿ ರಿಲೀಸ್ ಆದ್ಮೇಲೆ ಸ್ಟೋರಿ ಹಾಕ್ತೀನಿ ನೋಡಿ ಎಲ್ಲರೂ. ಎಷ್ಟು ದಿನ ಆಗುತ್ತೆ ಇನ್ನು? ಗೊತ್ತಿಲ್ಲ, ಇನ್ನೊಂದು ಮೋಸ್ಟ್ ಪ್ರಾಬ್ಲಿ ನಾನು 2-3 ವೀಕ್ಸ್. ಕ್ಲೆಮೆನ್ ಆ್ಯಕ್ಟಿಂಗ್ ಮಾಡಿದ್ಯಾ ಅದರಲ್ಲಿ? ನಾನು ಬಂದು ಹೀರೋಗೆ ಮ್ಯಾನೇಜರ್ ಆಗಿರ್ತೀನಿ. ನಾನು ಹೀರೋಗೆ ವಿಲನ್ ಆಗಿದೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್? ಇಲ್ಲ, ನಾನೇ ಮೇನ್ ವಿಲನ್. ವಿಲನೇ ಇವರು. ನೈಸ್. ಓಕೆ, ಏನಿಲ್ಲ ಮಿಂಟ್ ಲೈಮ್ ಬಂದ್ರೆ ಏನೋ ಪುದೀನ ಜ್ಯೂಸ್ ಕೊಡ್ತಾರೆ. ಮಿಂಟ್ ಅಂದ್ರೆ ಪುದೀನಾನೆ. ನಮ್ದು ಅವಿಲ್ ಮಿಲ್ಕ್ ಹೌದಲ್ಲ? ಮಿಂಟ್ ಅಂದ್ರೆ ಪುದೀನಾನೆ. ಅಯ್ಯೋ ಛೆ. ಪುದೀನಾನೇ ಕೊಟ್ಟವ್ರೆ. ನಮ್ದು ಅವಿಲ್ ಮಿಲ್ಕ್ ಫೇವ್ರೆಟ್. ಅದು ಇದು ಮಶ್ರೂಮ್ ಗ್ರಿಲ್ ಪರೋಟ. ಓಕೆ, ಮೈ ಫೇವ್ರೆಟ್. ಚೆನ್ನಾಗಿದ್ಯಾ? ಪುದೀನ ಸೊಪ್ಪು ನಾಲ್ಕು ತುರುಕ್ಬಿಟ್ಟವ್ರು ಅದ್ರೊಳಗೆ. ಅವಿಲ್ ಮಿಲ್ಕ್ ಸಖತ್ತಾಗಿದೆ ಆಸ್ ಆಲ್ವೇಸ್. ನೋಡಿ ಹೇಗಿದೆ. ಫಸ್ಟ್ ಟೈಮಾ ಅವಿಲ್ ಮಿಲ್ಕು? ದಿಲೀಪ್ ಕಾಸರಗೋಡಲ್ಲಿ, ಕಾಸರಗೋಡಲ್ಲಿ ಅನ್ನ ಅಂದರೆ ತಿನ್ನೋಡು. ಅದರಲ್ಲಿ ಬನಾನಾ ಸಿರಪ್. ಹೌದು, ಬನಾನಾ ಸಿರಪ್ ಅಲ್ಲ, ಬನಾನಾನೇ ಹಾಕಿರ್ತಾರೆ. ಬನಾನಾ ಇಷ್ಟನೇ ಆಗಲ್ಲ. ಇದಾಯ್ತಲ್ಲ, ಇನ್ನೊಂದು ಹೇಳ ಆಮೇಲೆ ನೋಡೋಣ. ವೆಜ್ ಇದು ವೆಜ್ ಚಿಕನ್ನು ಇದೆ. ಅದು ಬಲೆ ಬಲೆ ಪನ್ನೀರ್. ಗೈಸ್ ತುಂಬ ಚೆನ್ನಾಗಿದೆ ಗೈಸ್. ಲಾಸ್ಟ್ ಟೈಮ್ ಬಂದಿದ್ದಾಗ ನಾನೇನೋ ಬೇರೆ ತಿಂದಿದ್ದೆ, ಏನೇನು ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಬರ್ಗರ್ ಚೆನ್ನಾಗಿರಲ್ಲ. ಬರ್ಗರ್ ಬೇಡ, ಬರ್ಗರ್ ಎಲ್ಲ ಓಕೆನೆ. ಇನ್ನು ಐಸ್ ಕ್ರೀಮ್ ಡೆಸರ್ಟ್ಸ್ ಅದು ನಾವು ಟ್ರೈ ಮಾಡಿ. ಬರ್ಗರ್ ಒಂದು ತಿನ್ ಮಾಡ್ರಿ ಅಷ್ಟೇ. ಬೇರೆ ಎಲ್ಲ ಸೂಪರ್. ಜಂಬೋ ರೋಲ್. ಹಾಂ, ಹಿಡ್ಕೊಳ್ಳ ಸೆಲ್ಫ್ ಲಾಗಿಂಗ್ ಪರವಾಗಿಲ್ಲ. ಆರಾಮಾಗ್ತೀನಿ. ಚಿಕನ್ ಮತ್ತೆ ಎಗ್ ಎಗ್ ಎಷ್ಟು ಚೆನ್ನಾಗಿದೆ ಇದು. ಅದು ಜಂಬೋ ರೋಲ್. ಮನ್ಸು ತಿಂತಾರ ಗೈಸ್ ಇದನ್ನೆಲ್ಲ. ಇಷ್ಟು ದೊಡ್ಡದು ಯಪ್ಪ. ಜಂಬೋ ನೋಡಿ ಇಲ್ಲಿ ತಿನ್ನಕ್ಕಾಗಲ್ಲ. ಇಬ್ಬರೇ ತಿನ್ನೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ ಗೈಸ್, ಐ ಲವ್ ಇಟ್ ಗೈಸ್. ತಿಂದಿದ್ದೆಲ್ಲ ಮುಗೀತು, ಇವಾಗ ಹೊರಡ್ತಾ ಇದ್ದೀವಿ. ನೀವು ಗಾಡೀಲಿ ಬಂದ್ರಲ್ಲ, ಬಾಯ್, ಥ್ಯಾಂಕ್ ಯು ಸೋ ಮಚ್. ಸಿಗೋಣ. ಹೊಟ್ಟೆ
ಥ್ಯಾಂಕ್ ಯು ಕ್ಲಮೆನ್. ಕ್ಲಮೆನ್ ದ ಟ್ರೀಟ್ ಇವತ್ತು. ನೆಕ್ಸ್ಟ್ ನಾನು ಟ್ರೀಟ್ ಕೊಡ್ತೀನಿ. ಎಲ್ಲೋಗೋಣ? ಯು ಗೈಸ್ ಚೂಸ್ ದ ಪ್ಲೇಸ್. ಬಿಗ್ ಟ್ಯಾಕ್ಸ್ ಕಮಿಂಗ್ ಅಪ್. ಪರವಾಗಿಲ್ಲ, ನೀವು ಚೂಸ್ ಮಾಡಿ, ನಾನು ಕರ್ಕೊಂಡು ಹೋಗ್ತೀನಿ. ನಿಧಿನೂ ಕರ್ಕೊಂಡ್ಬನ್ನಿ. ಎಲ್ಲರೂ ಅಲ್ಲೇ ಹೋಗೋಣ ಬಿಡು. ಆಲ್ಡಾಸ್ಗೆ ಅದೇ ಬೆಸ್ಟು. ಲಾಸ್ಟ್ ಟೈಮ್ ಹೋಗಿದ್ವಿ ಆಲ್ಡಾಸ್ಗೆ. ಅವಾಗ ನಾನು ಬ್ಲಾಗಿಂಗಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ವಿ. ಈ ಸತಿ ಬರ್ತಾರಲ್ಲ ಅವಾಗ ಬ್ಲಾಗಿಂಗ್ ಮಾಡಿ. ಸೊ ಹೊಡ್ತಾ ಇದ್ದಾರೆ, ನಾವು ಹೋಗ್ತಾ ಮಾತಾಡೋಣ ಬನ್ನಿ. ಬಾಯ್ ಬಾಯ್. ಇವಾಗ ಅಲ್ಲಿಂದ ಹೊರಟ್ವಿ, ಮನೆಗೆ ಹೋಗ್ತಾ ಇದ್ದೀನಿ. ಅಕ್ಕಿ ಇದಾನಂತ ಅಂದವೇನೆ. ಅಕ್ಕಿ ಜೊತೆ ಎಲ್ಲ ಇಳ್ಕೊಂಡು ಹಂಗೆ ಅವ್ನ ಜೊತೆ ಹೋಗ್ತೀನಿ. ಸೊ ಮನೆಗೆ ಹೋಗಿ ಬ್ಲಾಗ್ನ ಏನು ಮಾಡ್ತೀನಿ ಬನ್ನಿ ಹೋಗಿ. ಗೈಸ್ ಅಕ್ಕಿ ಆನ್ ಸಿಗ್ತಾ ಹಾಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಏನಂತೀರಾ ಗೈಸ್? ಸರ್ OTP ಹೇಳಿ. ಬನ್ನಿ ಹೋಗೋಣ. ಹೇಳ ಏನಾದ್ರು OTP ಹೇಳಿ ಅಂತವನೇ. ಸರ್ ಗೈಸ್ ರ್ಯಾಪಿಡೋ ಬುಕ್ ಮಾಡಿದ್ದ, ಹಂಗಾಗೆ ಸಿದ್ದೆ. ನೋಡಿದ್ರೆ ರೋಹನ್ ಅವರು ಸೆಲೆಬ್ರಿಟಿ. ಆಲ್ರೆಡಿ ಆಟೋಲ್ಲೇ ಬರ್ತಾ ಇದ್ದೆ, ರ್ಯಾಪಿಡೋಲ್ಲೇ. ನಾನು ಅನ್ಕೊಂಡೇ ಇರಲಿಲ್ಲ ನಾನು ಇಷ್ಟು ದೊಡ್ಡ ಸೆಲೆಬ್ರಿಟಿನ ಮೀಟ್ ಮಾಡ್ತೀನಿ ಅಂತ. ನನ್ನ ಚಾಪ್ರೆ ಬನ್ನಿ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ನಮ್ಮ ಅಂಗಡಿಗೆ ಬಂದಿದ್ದೀವಿ. ನಮ್ಮದೇ ಅಂಗಡಿ ಇದು. ಹಾಯ್ ಗೈಸ್, ಏನು ವಿಷಯ ಅಂದರೆ ಇಲ್ಲಿ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ನಿಮ್ಮ ಅಂಗಡಿ? 11 ಗಂಟೆವರೆಗೂ ಓಪನ್ ಇರುತ್ತೆ. ಗುಲ್ಕನ್ನು ಬನ್ನು ಸಿಗುತ್ತೆ, ಗುಲ್ಕನ್ ಬನ್ನು, ಫ್ರೆಂಚ್ ಫ್ರೈಸು, ತ್ರಿವೇಣಿ ಮಾರ್ತಿಯಾರು ಹೊಸದಾಗೆ ಎಲ್ಲ ಸಿಗುತ್ತೆ. ಟೀ ಸಿಗುತ್ತೆ, ಕಾಫಿ ಸಿಗುತ್ತೆ. ಒಂದು ಸತಿ ಬಂದ್ಬಿಟ್ಟು ಇಲ್ಲಿ ಗುಲ್ಕನ್ ಮತ್ತು ಬನ್ನು ಟೇಸ್ಟ್ ಮಾಡ್ಬಿಟ್ಟು ನೋಡಿ, ಖುಷಿಯಾಗಿ ಹೋಯ್ತೀರಾ. ನನಗೊಂದು ಹಾಕಿ. ಜಾಮ್ ಇದೆಯಾ? ಜಾಮು ಒಂದು ಗುಲ್ಕನ್ ಬನ್ನು, ಒಂದು ಜಾಮ್ ಬನ್ನು. ಗೈಸ್ 11 ಗಂಟೆವರೆಗೂ ಓಪನ್ ಇರುತ್ತೆ. ಕಾಫಿ, ಟೀ, ಗುಲ್ಕನ್ ಬನ್ನು, ಫ್ರೆಂಚ್ ಫ್ರೈಸು ಮತ್ತು ಇದು ತ್ರಿವೇಣಿ ಜ್ಯೂಸ್ಗಳು ಎಲ್ಲ ಸಿಗ್ತವೆ. ಸೊ ಬನ್ನಿ. ಎಲ್ಲಿರೋದು ಅಂದರೆ ಇದು ನಾವು ಟುವರ್ಡ್ಸ್ ಹೊಸೂರಿಗೆ ಹೋಗ್ತೀವಲ್ಲ, ಹೊಸೂರು ರೋಡು, ಸರ್ವಿಸ್ ರೋಡಲ್ಲಿ ರೈಟ್ ಸೈಡಲ್ಲೇ ಇರೋದು. ಇದು ಮನೀಶ್ ದಮ್ ಬಿರಿಯಾನಿ ಪಕ್ಕ, ಸಿಂಗ್ಸಂದ್ರ ಮೇನ್ ರೋಡು, ಹೋಟೆಲ್ ಫಾರ್ಚೂನ್ ಪಕ್ಕದಲ್ಲಿ ಮನೀಶ್ ದಮ್ ಬಿರಿಯಾನಿ ಇದೆ, ಅದ್ರ ಪಕ್ಕದಲ್ಲೇ ಇರೋದು. ಅಂಗಡಿ ಹೀಗಿದೆ, ತೋರಿಸ್ತೀನಿ. ಈ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಒಂದ್ಸತಿ. ಇಲ್ಲೇ ಇರೋದು, ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿ. ಸಗದಾಗಿರೋ ನೋಡಿ, ಇದೇ ಅಂಗಡಿ ಮನೀಶ್ ದಮ್ ಬಿರಿಯಾನಿ ಪಕ್ಕ, ಇದೇ ರೋಡು ನಮ್ಮದೇ ಅಂಗಡಿ ಗೈಸ್. ನಾನು ಇಲ್ಲೇ ಇರ್ತೀನಿ. ಅವಾಗ ಬಂದ್ಬಿಟ್ಟು ಟೀ ಹಾಕ್ತಾ ಇರ್ತೀನಿ. ನಾನು ಬಂದ್ಬಿಟ್ಟು ಟೀ ಏನಣ್ಣ, ನಾನು ಇಲ್ಲೇ ಟೀ ಹಾಕ್ತಾ ಇರ್ತೀನಿ. ಬಂದ್ಬಿಟ್ಟು ಟೀ ಕಾಫಿ ಕುಡ್ಕೊಂಡು ಗುಲ್ಕನ್ ಬನ್ನೆಲ್ಲ ತಿನ್ಕೊಂಡು ಹೋಗಿ. ಏನು ಸಮಾಚಾರ? ಟೇಸ್ಟ್ ಫುಡ್ಡು, ಹೆಲ್ತಿ ಬೆಲ್ಲ ಚಾಯ್ ಬೇರೆ. ಇಲ್ಲಿ ಬೆಲ್ಲ ಚಾಯ್ ಅಂತ ಇದ್ರೆ ಸರ್, ಆ್ಯಕ್ಚುಲಿ ಬೆಲ್ಲದ ಚಹಾ. ಫುಲ್ಲು ಹೆಲ್ದಿ ಅನ್ಕೊಳ್ಳಿ. ಬಂದೊಂದ್ಸತಿ ಟೇಸ್ಟ್ ಮಾಡ್ಕೊಂಡು ಹೋಗಿ. ನಾನು ಹೇಳೋದೇನು, ನೀವೇ ತಿಂದು ಖುಷಿ ಆಗ್ಬಿಡ್ತೀರಿ. ಏನಂತೆ ಬಡೆ? ಹೋಗ್ತಾ ಇದೆ, ಜಾಮ್ ಹೋಗ್ತಾ ಇದೆ. ತಿನ್ಬಿಟ್ಟು ಹೇಳ್ತೀನಿ ರೀ ಹೇಗಿದೆ ಅಂತ. ಹಂಗೆ ಪ್ರೆಸ್ ಮಾಡಿ, ಫುಲ್ ಪ್ರೆಸ್ ಮಾಡು ಮಾಮ. ನೋಡಿ ಅಣ್ಣ, ನಮ್ಮದೇ ಅಂಗಡಿ, ಡೈಲಿ ಬರ್ತಾ ಇರ್ರಿ. ಹಾಂ, ಜಾಮು ಬನ್ನೆಲ್ಲ ಇದೆ, ತಿಂತೀರಾ? ಬಿಸ್ಕೆಟ್ ಬೇಕಾ? ನೋಡಿ ಗಾಯ್ಸ್, ಡಿಫ್ರೆಂಟಾಗಿ ಇದು ಬಂದ್ಬಿಟ್ಟು ಜಾಮ್ಗೆ ಇದನ್ನ ಬೇರೆ ಹಾಕ್ತವ್ರೆ, ಬಾಳೆಹಣ್ಣು ಬೇರೆ ಹಾಕ್ತವ್ರೆ. ನೋಡಿ ಇಲ್ಲಿ ಡೆಕೋರೇಷನ್ ಬೇರೆ ಮಾಡ್ಕೊಡ್ತವ್ರೆ. ಹ್ಯಾಪಿ ಬರ್ಡೇ ಟು ಯು. ಇವತ್ತೇ ಫಸ್ಟ್ ಆ್ಯನಿವರ್ಸರಿ ನಿಮ್ಮ ಅಂಗಡಿಗೆ. ಹಾಂ, ಫಸ್ಟ್ ಟೈಮು ನಮ್ಮ ಅಣ್ಣನ ಅಂಗಡಿನ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಗೈಸ್. ಹ್ಯಾಪಿ ಬರ್ಡೇ ಟು ರಾವಣ. ಓಹೋ, ತಿನ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಫ್ಯಾನ್ಸಿಗೆ ಕೊಡು ಫಸ್ಟು. ಪೀನಟ್ ಬಟರು ಸೂಪರ್. ಪ್ರಾಮಿಸ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನಾನು ಟೇಸ್ಟ್ ಮಾಡಿರಲಿಲ್ಲ, ಇವತ್ತು ತಿಂದಿದ್ದೀನಿ. ಒಂದು ವಾರದಿಂದ ಸ್ಟಾರ್ಟ್ ಮಾಡಿದ್ದಾರೆ ನೀವು. ಮಂಗಳೂರಿಗೆ ಹೋಗ್ಬಿಟ್ಟಿದ್ದಲ್ಲ, ಟೇಸ್ಟ್ ಮಾಡಬೇಕು ಅಂತ ಇದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಂದ್ಬಿಟ್ಟು ಮಸ್ಟ್ ಟ್ರೈ ಇದು. ಲೊಕೇಶನ್ನು ತೋರಿಸಿದ್ದೀನಿ, ಬೆಲ್ಲ ಚಾಯ್ ಅಂತ, ಬಾಕ್ಸಿನ ಹೋಟ್ಲು ಮತ್ತು ಮನೀಶ್ ಕಂಪನಿಯ ಪಕ್ಕದಲ್ಲೇ ಇರೋದು. ರಾತ್ರಿ 11 ಗಂಟೆವರೆಗೂ ಓಪನ್ ಇದೆ. ಬಂದು ದಯವಿಟ್ಟು ತಿಂದ್ಬಿಟ್ಟು ಹೋಗಿ, ತುಂಬ ಚೆನ್ನಾಗಿದೆ. ಟೀ ಕೂಡ ತುಂಬ ಚೆನ್ನಾಗಿರುತ್ತೆ.
ಬೆಳಗ್ಗೆ 5 ಸ್ಟಾರ್ಟ್ ಆಗುತ್ತೆ 5 ಇಂದ ನೈಟ್ 11. ವೆಲ್ಕಮ್ ಬ್ಯಾಕ್. ನಾವು ಇವಾಗ ಮನೆಗೆ ಬಂದಿದ್ದಾಯ್ತು ನೋಡಮ್ಮ, ಹೋಗಿಲ್ಲ ಬಂದಿದ್ದೀನಿ. ಇವತ್ತೇ ಒಳ್ಳೆ ಕೆಲಸ ಮಾಡಿದ್ದೀನಿ. ಹಂಗಾದ್ರೆ ನಾನು ಬರಲಿಲ್ಲ ಅಂದರೆ ಕೆಟ್ಟ ಹುಡುಗನಾ? ಏನು ಕೆಲಸ ಇದ್ರೆ ಗೈಸ್ ಮನೆಗೆ ಬಂದಿದ್ದಾಯ್ತು. ಗೈಸ್ ಹೀಗಿತ್ತು ಇವತ್ತಿನ ದಿನ ಡೈಲಿ ಬ್ಲಾಗ್ಸ್. ಸೊ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ನಾನು ತುಂಬಾ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಯೂಟ್ಯೂಬ್ನ. ತುಂಬ ಸೀರಿಯಸ್ ಆಗಿ ವೀಡಿಯೋಸ್ ಕೂಡ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡಿಲ್ಲ ಯಾವಾಗಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ, ರಾಕಿಂಗ್ ಸ್ಟಾರ್ ರೋಹನ್ ಅಂತ ಐಡಿ. ಸೊ ಇನ್ನು ಯೂಟ್ಯೂಬಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಬರೋದಿದೆ. ಇನ್ನು ತುಂಬ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಡೈಲಿ ಬ್ಲಾಗ್ಸ್ ಕೂಡ ಮತ್ತು ಕಂಟೆಂಟ್ಸ್ ಕೂಡ. ಇದಾಗಿತ್ತು ಇವತ್ತಿನ ಬ್ಲಾಗ್. ಸೊ ಇದೇ ಥರ ಇನ್ಮೇಲೆ ಬ್ಲಾಗ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲ ಇದು ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಸೋ ಮಚ್ ಎಲ್ಲರಿಗೂ. ರೋಹನ್ ರಾಜ್ ಸೈನಿಂಗ್ ಆಫ್.